ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ನಿನ್ನೆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಇವತ್ತು ಮತ್ತು ಅದರಿಂದ ಕಂಟಿನ್ಯೂ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹಿಟ್ಟು ಎಲ್ಲ ಮುಚ್ಚಿಟ್ಟು ತೋರ್ಸಕತ್ತೀನಿ. ಯಾಕಂದ್ರೆ ಹಿಂದಿನ ದಿವಸ ಹೆಂಗಿತ್ತು ಹಿಟ್ಟು, ಮರುದಿವಸ ಹೆಂಗೆ ಬಂದೈತಿ ಅಂತ ಹೇಳ್ಬಿಟ್ಟು ತೋರ್ಸಕ್ಕಂತೇಳಿ ಮತ್ತು ಈ ವಿಡಿಯೋದಿಂದನೇ ಕಂಟಿನ್ಯೂ ಮಾಡಕತ್ತೀನಿ. ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಂಗೆ ಒಂದು ಹೈಪನ್ನು ಕೂಡ ಕೊಟ್ಟು ಸಪೋರ್ಟ್ ಮಾಡಿರಿ ವಿಡಿಯೋಕ್ಕೆ. ನಾವೇ ಇದು ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲೇ ಇನ್ನೆಲ್ಲ ತೋರಿಸಿದ್ದೆ ಫ್ರೆಂಡ್ಸ್. ನಿನ್ನೆ ವಿಡಿಯೋ ಇದು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಿದ್ದಿಲ್ಲ. ಹಂಗಾಗಿ ಇವತ್ತು ಬೆಳಿಗ್ಗೆ ವಿಡಿಯೋದಲ್ಲಿ ಇವತ್ತು ಬೆಳಿಗ್ಗೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡಿದ್ದೀನಿ ಆದಷ್ಟು. ಯಾಕಂದ್ರೆ ಒಂದು ಸ್ವಲ್ಪ ಮನೆ ಕೆಲಸ, ಓದೋದು, ನಾವೇನು ನೋಡ್ಕೊಳೋದು ಎಲ್ಲನೂ ಮಾಡಬೇಕಲ್ಲ. ಹಾಗಾಗಿ ವಿಡಿಯೋ ಹಾಕಿದೆ, ಅಪ್ಲೋಡ್ ಮಾಡಿದೆ ಅಂದರೆ ವಾಪಸ್ ಅದನ್ನು ತೆಗೆದು ನೋಡೋದೇ ಇಲ್ಲ ಈಗ ನಾನು ಜಾಸ್ತಿ. ಮುಂಚೆ ಎಲ್ಲ ಕಮೆಂಟ್ ಬಂದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡಿಬಿಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಬ್ಯುಸಿ ಆಗೀನಿ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಹಿಂದಿನ ದಿವಸ ಹಿಟ್ಟು ಹುದಿಗೆ ಬರುತ್ತೋ ಇಲ್ಲೋ ಅಂತಂದು ಅಂದಿದ್ದೆ. ಹೆಂಗೆ ಬರ್ತಾ ನೋಡೋಣ, ಬ್ಯಾಸ್ಗೆ ಚೆನ್ನಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬ್ಯಾಸ್ಗೆ ಬರುತ್ತೆ ಅಂತಲೇ ಹೇಳಿದ್ದೆ ನಾನು. ನೋಡಿರಿ ಎಷ್ಟು ಚಲೋ ಬಂದೈತಿ, ಪೂರ್ತಿ ತುಂಬಿಟ್ಟೈತಿ, ಅಲ್ಲಿ ಮಠ ಬಂದೈತಿ. ನೋಡಿರಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಎಷ್ಟು ಚಲೋ ಬಂದೈತಿ ಎಲ್ಲ. ಅಂದರೆ ಬ್ಯಾಸ್ಗ್ಯಾಗ ಚಲೋ ಹೊತ್ನಾಗ ಉಬ್ಬಿ ಬರ್ತೈತಿ. ಬಟ್ ಬ್ಯಾಸ್ಗ್ಯಾಗ ಜಾಸ್ತಿ ತಿನ್ನೋಕೆ ಆಗಂಗಿಲ್ಲ ಇಡ್ಲಿ ದೋಸೆ. ಯಾಕಂದ್ರೆ ಬರೀ ನೀರು ಕುಡಿಬೇಕು ಅನ್ನಿಸ್ತಿರ್ತೈತಿ. ಆದ್ರೂ ಚೆನ್ನಾಗಿರ್ತೈತಿ ಇಡ್ಲಿ ದೋಸೆ. ವಾರಕ್ಕೆ ಒಂದ್ಸಲ ಇಲ್ಲಾಂದ್ರೆ 2 ವಾರಕ್ಕೆ ಒಂದ್ಸಲ ಮಾಡ್ಕೊಂಡು ತಿಂದ್ರೆ ತುಂಬ ಒಳ್ಳೆಯದು. ಆಮೇಲೆ ಈ ರೀತಿ ಫರ್ಮೆಂಟ್ ಆಗಿರೋ ಆಹಾರಗಳನ್ನು ತಿಂತೀವಿ ನೋಡ್ರಿ, ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಂದು ಹೇಳ್ತಾರೆ. ಹಂಗಾಗಿ ವಾರದಾಗ ಒಂದ್ಸಲನಾದರೂ ಮಾಡ್ಕೊಂಡು ತಿನ್ನೋಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದಂತ. ಮಜ್ಜಿಗೆ, ಮೊಸರು, ಈ ರೀತಿ ದೋಸೆ ಹಿಟ್ಟು ಯಾವುದು ಪರ್ಮನೆಂಟ್ ಆಗಿರುತ್ತೆ ನೋಡ್ರಿ, ಅದು ತುಂಬ ಒಳ್ಳೆಯದು ಗಟ್ ಹೆಲ್ತ್ಗೆ ಅಂತಂದು ಹೇಳ್ತಾರೆ. ಬಟ್ ಚೆನ್ನಾಗಿ ಹುದಿಗೆ ಬಂದೈತೆ ನೋಡ್ರಿ, ಎಷ್ಟು ಚೆನ್ನಾಗಿ ಹುದಿ ಬಂದೈತಿ ಹಿಟ್ಟು. ದೋಸೆನೂ ಚೆನ್ನಾಗಿ ಬಂತು ಮತ್ತು ಇಡ್ಲಿನೂ ಕೂಡ ಚೆನ್ನಾಗಿ ಬಂದವು. ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಅಂದರೆ ಫಸ್ಟಿಗೆ ನಾವು ಹಿಟ್ಟು ರುಬ್ಬಿಡ್ತೀವಿ ನೋಡ್ರಿ, ಫಸ್ಟ್ ಇಡ್ಲಿ ಮಾಡ್ಕೊಂಬಿಡ್ಬೇಕು. ನಾವು ಫ್ರಿಜ್ನಾಗ ಇಟ್ಟು ಆಮೇಲೆ ಇಡ್ಲಿ ಮಾಡ್ತೀವಿ ಅಂದರೆ ಚೆನ್ನಾಗಿ ಬರೋಲ್ಲ. ತೆಗೆದು ಉಪ್ಪು ಹಾಕಿಟ್ಟಿನಿ, ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕೀನಿ. ಚಿಟಿಕೆ, ಜಾಸ್ತಿ ಏನು ಹಾಕಿಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿ ಬರ್ತಾವೆ ಅಂಥೇಳಿ ಅಷ್ಟೇ. ಇಲ್ಲಿ ಇದನ್ನು ನೆನೆ ಇಟ್ಟಿನಿ, ಹುಣಸೆಹಣ್ಣು ಸಾಂಬಾರು ಮಾಡೋಕ್ಕೆ. ಆಮೇಲೆ ಇಲ್ಲಿ ಬ್ಯಾಳಿ ಕುದಿಸ್ಕೊಂಡೆ. ಆಮೇಲೆ ಟೊಮೆಟೊ ಈರುಳ್ಳಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಕರಿಬೇವಿಲ್ಲ ಇಟ್ಕೊಂಡಿನಿ. ಆಮೇಲೆ ಎಲ್ಲ ಮಸಾಲೆ ಹುರ್ಕೊಂಡಿನಿ ಸಾಂಬಾರಿಗೆ. ಫ್ರೆಶ್ ಆಗಿ ಹುರ್ಕೊಂಡು ಮಾಡಿದ್ರೆ ಸಾಂಬಾರು ಚೆನ್ನಾಗಿ ರುಚಿ ಬರ್ತೈತಿ. ಅದಕ್ಕೆ ನೋಡಿ ಎಲ್ಲ ಹಾಕಿ ಹುರಿದೇನೆ. ಈಗ ಇದನ್ನು ರುಬ್ಬಬೇಕು. ಅದನ್ನು ರುಬ್ಬಿದಾದ್ಮೇಲೆ ಇದು ಒಣ ಕೊಬ್ಬರಿ ಹಾಕಿ ಆಮೇಲೆ ಲಾಸ್ಟಿಗೆ ರುಬ್ಕೊತೀನಿ. ಫಸ್ಟ್ ಇದನ್ನು ರುಬ್ಬಿ ಪೌಡ್ರ್ ಮಾಡ್ಕೊತೀನಿ. ಚೆನ್ನಾಗಿ ಹುರ್ಕೊಂಡಿನಿ ನೋಡಿರಿ. ಕಾಳುಮೆಣಸು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟ್ರು ಮೆಣಸಿನ್ಕಾಯಿ, ಕರಿಬೇವು, ಧನಿಯಾ, ಆಮೇಲೆ ಜೀರಿಗೆ, ಇದು ಗಸಗಸೆ ಈ ಥರ ಹುರಿದು ಸಾಂಬಾರು ಮಾಡಿದರೆ ಮಸ್ತ್ ಇರ್ತೈತಿ. ಇದನ್ನು ರುಬ್ತೀನಿ. ಈಗ ನೋಡಿರಿ ಸಾಂಬಾರು ರೆಡಿ ಆಯಿತು. ಇಡ್ಲಿ ಸಾಂಬಾರು ಇಲ್ಲಿ ಕುಕ್ಕರ್ ಕೂಗಾಗತ್ತೈತಿ ಇಡ್ಲಿದೆ. ಇನ್ನೊಂದು 5 ನಿಮಿಷ. ಈಗ ಇಷ್ಟ ಆಗೈತೆ ಅಡುಗೆ ಮನೆಗೆ ಇಡ್ಲಿ ಸಾಂಬಾರು ಇವತ್ತು. ಅದಕ್ಕೆ ನೀರು ತುಂಬ್ಕೊಳಕತ್ತಾವ. ತಲೆ ಬಾಚ್ಬೇಕೀಗ. ರೆಡಿ ಆದೇನಾ? ಇಲ್ಲ
ಯಾರು ಆಕೆ ಕೊತ್ನ್ಯಾಗ ಕಾಲು ಹಾಕಿದೆ ಪಾಪ. ಇಲ್ಲಿ ಇಲ್ಲಿ ಮಕ್ಕೊಂಡಿರ್ತೀವಿ, ಆಕೆ ತಲೆ ಮ್ಯಾಗ ಬಂದಿರ್ತೈತಿ ಕಾಲು ಎದ್ದೇಳ್ತಾವ. ರಾತ್ರಿ ನಮ್ಮ ನಮಿತ ಜೋರಾಗಿ ಮಾತಾಡಿದ್ರೆ ಎದ್ದು ಬಿಡ್ತಾಳೆ. ಮತ್ತು ನಾವೇ ಮಿಸ್ಕೇಳಕತ್ತಿದ್ಲ. ಜೋರಾಗಿ ಮಾತಾಡಿದ್ರೆ ಎದ್ದು ಬಿಡ್ತಾಳ. ಕದ ಹಾಕಂದ್ರೆ ರೂಮಿನ ಕದ ಹಾಕಂದ್ರೆ ಅಪ್ಪ ಬಾಲ್ಕನಿ ಕದ ಹಾಕಕ್ಕೆ ಹೋಗ್ಯಾರ. ನಮ್ಮನೆ ಎದ್ದೇಳ್ತಾಳ ಕದ ಹಾಕಂದೆ. ಇರು ಟೈಮ್ ಆಗಿತ್ತಾ? ಇವಾಗ ಕುಂದ್ರ ನೀನು ರಾತ್ರಿ ಟೈಮ್ ಆಗಲ್ಲ ನೋಡ್ರಿ. ಈಗ ಚಾಕ್ ಇಟ್ಟೀನಿ, ಇಲ್ಲೇ ಹಿಂದೆ ಹಾಲು ಇಟ್ಟೀನಿ. ಚಾಕು ಒಂದು ಸ್ವಲ್ಪ ತೆಲ್ ನುಸಾಗತ್ತೈತಿ, ಅದಕ್ಕೆ ಚಾಕ್ ಕುಡಿಬೇಕು ಅನ್ನಿಸ್ತು. ಚಾಕಿಟ್ಟೆ. ಇವ್ರು ಒಂದು ಸ್ವಲ್ಪ ಪಾತ್ರೆ ಅದಾವ ತೊಳೆಯಾಗತ್ತಾರ. ನಾನು ಹೊರಗಿಂದು ಎಲ್ಲ ಕಸ ಗುಡಿಸಿ ಎಲ್ಲ ಒರೆಸಿ ಒಳಗೆ ಬಂದು ಚಾಕಿಟ್ಟೀನಿ. ಬಾಗ್ಲ ಮೆಟ್ಲು ಎಲ್ಲ ಕ್ಲೀನ್ ಆಯಿತು. ಒಳಗೆ ಕ್ಲೀನ್ ಮಾಡ್ಕೋಬೇಕೀಗ. ಚಹಾ ಕುಡಿದು ಮಾಡ್ತೀನಿ. ನಿನ್ನ ರಾತ್ರಿ ಇವನ್ನೆಲ್ಲ ಒರೆಸ್ಬಿಟ್ಟೆ. ಸಾಯಂಕಾಲ ಎಲ್ಲ ಧೂಳಾಗ್ಬಿಟ್ಟಿದ್ದು. 1-2 ದಿನ ಬಿಟ್ಬಿಟ್ರೆ ಧೂಳು ಮೆತ್ಕೊಂತೈತಿ. ಚಹಾ ಕುಡಿದು ಮುಂದಿನ ಕೆಲಸ ಮಾಡ್ತೀನಿ. ತಲೆ ನುಸಾಗತ್ತೈತಿ. ಲಘು ಎದ್ನೆಲ್ಲ ರಾತ್ರಿ ಬೇರೆ ಲೇಟಾಗಿ ಮಕ್ಕೊಂಡೀನಿ, ಹಂಗಾಗಿ ಚಹಾ ಕುಡಿತೀನಿ. ಈಗ ಎಲ್ಲ ಕೆಲಸ ಮುಗೀತು, ಸ್ನಾನ ಮುಗೀತು ಇಬ್ಬರದು. ನಾವೆಂದು ಅಕ್ಕಿದು ಭಾಳ ತಾತು. ದೀಪ ಹಚ್ಚಿದೆ ದೇವ್ರಿಗೆ. ದೀಪ ಹಚ್ಚಿ ಈಗ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಹೊಟ್ಟೆ ಭಾಳ ಹಸ್ತೈತಿ. ಯಾಕೋ ನನಗೆ ಗೊತ್ತಿಲ್ಲ, ಇವತ್ತು ಭಾಳ ಹಸುವು ಆಗತೈತಿ. ಅದಕ್ಕೆ ಲಘು ಪೂಜೆ ಮಾಡಿಸ್ಕೊಂಡು ಎದ್ದು ಬಿಟ್ಲೆ ಅಂದ್ರೆ 5:15 ಎದ್ದೀನಿ ಇವತ್ತು. ಹಂಗಾಗಿ ಹಸು ಭಾಳ ಆಗ್ತೈತಿ. ಲೇಟಾಗಿ ಎದ್ದು ನಡಿತೈತಿ. ಹಸು ಬೇಗ ಆಗಲ್ಲ ಲೇಟಾಗಿ ಎದ್ದು. ಬಟ್ ಇವತ್ತು ಲಘು ಎತ್ತೀನಲ್ಲ, ಹಾಗಾಗಿ ಭಾಳ ಹೊಟ್ಟೆ ಹಸ್ಬಿಟ್ಟೈತಿ. ಹೊಳ್ಳಿ ಮಕ್ಕೊಂಡಿಲ್ಲ, ಮತ್ತು ಕೆಲಸನ ಮಾಡ್ಕೊತಿದ್ದೀನಿ. ಇಡ್ಲಿ ಮತ್ತು ಸಾಂಬಾರು ನೋಡಿರಿ. 5 ಇಡ್ಲಿ ಹಾಕ್ಕೊಂಡಿನಿ ಈಗ ಇಬ್ಬರಿಗೆ. ಮತ್ತು ಬೇಕಂದ್ರೆ ಹಾಕ್ಕೊತೀನಿ ಸಾಂಬಾರು. ಸ್ವಲ್ಪ ಗಟ್ಟಿನ ಆಗೈತಿ ಸಾರು. ಮಸಾಲೆನೂ ರುಬ್ಬಿ ಹಾಕೀನಿ, ಮತ್ತು ಇದು ಬ್ಯಾಳಿನೂ ಹಾಕಿನಲ್ಲ. ಓಪ್ಪ ಹ್ಞೂನಪ್ಪ ಬಂದೆಪ್ಪ ನೋಡಿ. ಏನು ಟಿ ವಿ ಬಂದಾಗೈತೆ? ಟಿ ವಿ ಬಂದಾಗೈತೆ? ಎಲ್ಲಿ ಹೋಗ್ತಿದ್ದಿ? ಕಿಟಕಿಯಾಗ ನಿಂದಿರ್ತೀಯನ? ಬರೇ ಬಾ. ಎಲ್ಲರೂ ಇಡ್ಲಿ ಸಾಂಬಾರು ತಿನ್ನಣ್ರಿ. ಓಪ್ಪ ಮಾಡು. ಲಗು ಹೊಟ್ಟೆ ಸುತ್ತ ನನಗೆ. ಅಯ್ಯ ನಾ ತಿಂತೀನಿ ನೋಡು. ಹೌದಾ? ಕುಂದ್ರ ನೀನು. ಚಲೋ ಆಗೈತಿ ಸಾಂಬಾರು. ಉಪ್ಪು ಖಾರ ಒಂದು ಸ್ವಲ್ಪ ಬೆಲ್ಲನೂ ಹಾಕಿದ್ದೆ. ಮಸ್ತಾಗೈತಿ. ಸ್ವಲ್ಪ ಕಪ್ಪು ಕಲರ್ ಯಾಕೆ ಬಂದಿಲ್ಲ, ಕಾಳು ಮೆಣಸು ಹಾಕಿನಿ ಅದಕ್ಕೆ. ಕೆಂಪಗನ ಐತಿ. ಒಂದು 2-3 ಸಲ ಶೇರ್ ಮಾಡೀನಿ ರೆಸಿಪಿ. ನಾ ತಿಂದು ತಿನ್ನಿಸ್ತೀನಿ.
ಹ್ಞೂ ಹಾಂ ಏನು ಏನದು ಹಂಗೆ ಮಾಡಿ ಹ್ಞೂ 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 ಕುಂತಿರೋದು ನೋಡು ಹಾಂ ಹೆಂಗೆ ತಿನ್ನಿಸ್ಬೇಕು ನಾನು ಎದ್ದು ಕುಂದ್ರೆ ನೆಟ್ಟಂಗ ಗುಡ್ ಗರ್ಲ್ ಹೊಟ್ಟೆ ಸತ್ಯ ನಿಂಗು ಹ್ಞೂ ಹಸು ಆಗೈತೆ ಇಡ್ಲಿನೂ ಚಲೋ ಆಗ್ಯಾವು ಇಡ್ಲಿ ಒಂದು ಸ್ವಲ್ಪ ಬೆಳ್ಳಗೆ ಬಂದವು ರೇಷನ್ ಅಕ್ಕಿ ಒಂದು ಸ್ವಲ್ಪ ಕಪ್ಪು ಥರ ಕಾಣಿಸುತ್ತೆ ಬಟ್ ಒಂದು ಸ್ವಲ್ಪ ಬೆಳ್ಳಗನ ಐತಿ ವೈಟ್ ಕಲರ್ ಯಾಕಂದ್ರೆ ಸಾಬುದಾನೆ ಹಾಕ್ತೀವಲ್ಲ ಅದಕ್ಕೆ ಅದಿಲ್ಲ ಚೆನ್ನಾಗೈತೆ 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 ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ನಾಷ್ಟ ಮಾಡಿದೆ ನಾಷ್ಟ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಯಾಕಂದ್ರೆ ಇಡ್ಲಿವು ಜಾಸ್ತಿ ಅದಕ್ಕೆ ತೊಳೆದ್ಬಿಟ್ರಾಯ್ತು ಅಂಥೇಳಿ ತೊಳೆದ್ಬಿಟ್ಟೆ ಅಷ್ಟು ತೊಳೆದಿಟ್ಟೀನಿ ಈಗ ಮಧ್ಯಾಹ್ನಕ್ಕೆ ಅಡುಗೆದು ಏನು ಕೆಲಸ ಇಲ್ಲ ಸಾಂಬಾರು ಐತಿ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ರಾಯ್ತು ಇನ್ನೂ ಇಡ್ಲಿ ಅದಾವೆ ಇದ್ರ ಬಾಕ್ಸ್ನೇ ತೆಗೆದಿಟ್ಟೀನಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಆಮೇಲೆ ಹಾಕಿದ್ರೆ ಆಯ್ತು ಅಂತ ಬಿಟ್ಟೀನಿ ಹಾಕಿ ಒಂದು ಎರಡಿದ್ದು ಬೆಡ್ ಪ್ರೊಟೆಕ್ಟ್ರ್ ಒಂದು ಪ್ಯಾಂಟ್ ಇತ್ತು ತೊಳೆಯೋದು ತೊಳೆದು ಹಾಕಿದೆ ಅದನ್ನು ತೊಳೆದು ಹಾಕಿ ಸುಸ್ತಾತು ಪಾತ್ರೆ ತೊಳೆಯೋರಿಗಿನ ನಮ್ಮ ನವ್ವೆ ಯಾಕೋ ಕಿರಿಕಿರಿ ಭಾಳ ಮಾಡಕತ್ತಾಳೆ ಇವತ್ತು ಹ್ಞೂ ಅಂತಂದು ಅದಕ್ಕೆ ಕರ್ಕೊಂಬಂದು ಇಲ್ಲಿ ಹಾಕೀನಿ ನಾನು ವಿಡಿಯೋ ಅಪ್ಲೋಡ್ ಆಗೈತಿ ಪಬ್ಲಿಷ್ ಮಾಡಿಲ್ಲ ಮಾಡಿ ಓದೋದು ಬರೆಯೋದು ಏನಾರು ನೋಟ್ಸ್ ಮಾಡ್ಕೊಳೋದು ಮಾಡಬೇಕು ಪುಸ್ತಕ ಇಲ್ಲೇ ಇಟ್ಕೊಂಡಿರ್ತೀನಿ ನೋಡ್ಬೋದು ಟ್ಯಾಬು ಪುಸ್ತಕ ಟ್ಯಾಬ್ನಾಗ ಒಂದು ಸ್ವಲ್ಪ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ಅವನು ಇವತ್ತು ನಮ್ಮ ಮನೆಯವ್ರ ಕೈಯಾಗ ಕೊಟ್ಟು ಕಳ್ಸೀನಿ ಅವರು ಇವತ್ತು ಜೆರಾಕ್ಸ್ ಮಾಡಿಸ್ಕೊಂಬರ್ತೀನಿ ಪ್ರಿಂಟೌಟ್ ತಕ್ಕೊಂಡು ಅಂತಂದು ಹೇಳ್ಯಾರ ನೋಡೋಣ ಈಕಿನೀಗ ಮನಗಿಸ್ಕೊಂತ ನಾನು ಅಲ್ಲೇ ಪಕ್ಕಕ್ಕೆ ಮಕ್ಕೊಂಡು ವಿಡಿಯೋದ ಕೆಲಸ ಮುಗಿಸ್ಕೊತೀನಿ ಆಕಿನೂ ಹಂಗೆ ಮಕ್ಕೊಂತ ಅಲ್ಲಗೂ ಎದ್ದಾಳೆ ಇವತ್ತು ಹಾಗಾಗಿ ಓಕೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹೈಪ್ ಕೊಡಿರಿ ವಿಡಿಯೋಕ್ಕೆ ಒಂದು ನಮಿತಾ ಸ್ಕೂಲಿಂದ ಬಂದಳು ಮಕ್ಕೊಂಡಿದ್ದೆ ಬಟ್ ನಿದ್ದೆ ಬರಲಿಲ್ಲ ನನಗೆ ನಾವೇನು ಮಲಗಲೇ ಇಲ್ಲ ದಿನ ಮಲ್ಕೊತಿದ್ಲು ಇವತ್ತು ಮಲ್ಕೊಳ್ಳೇ ಇಲ್ಲಕ್ಕೆ ಅದಕ್ಕೆ ನಮಿತಾ ನಿನ್ನೆ ಕೇಳಿದ್ಲು ನಿನ್ನೆ ಅಲ್ಲ ಇವತ್ತು ಹೇಳಿ ಹೋಗಿದ್ಲು ನಾಳೆ ಬಂದ ಮೇಲೆ ನನಗೆ ಜ್ಯೂಸ್ ಮಾಡಿಕೊಡು ಮಮ್ಮಿ ಅಂತಂದು ಅದಕ್ಕೆ ಈಗ ಬಂದುಬಿಟ್ಲೆ ಗಂಟು ಬಿದ್ದ ಜ್ಯೂಸ್ ಮಾಡಿ ಅಂತಂದು ಅದಕ್ಕೆ ಹೆಚ್ಚಿ ಜ್ಯೂಸ್ ಮಾಡ್ಬೇಕು ನೋಡ್ರಿ ಇದನ್ನ ಹಂಗಾಗಿ ಇಟ್ಬಿಟ್ರೆ ಮತ್ತೆ ಕೆಟ್ಟು ಹೋಗ್ಬಿಡ್ತೈತಿ ಸ್ಪೂನ್ ತೊಗೊತೀನಿ ಅರ್ಧ ಮಾಡ್ತೀನಿ ಏನು ಇದನ್ನು ಮಾಡಲೇನು ಇದನ್ನು ಮಾಡಲಿ ಮಾಡು ಹಾಂ ಅದನ್ನ ಮಾಡು ಅಯ್ಯೋ ಬಟ್ಲದಾಗ ಹಾಕ್ತೀನಿ ರೀ ನೀರು ಎಷ್ಟು ನೀರು ಐತಿ ನೋಡು ಒಂದು ನಮಿತ ಇದು ಒಬ್ಬೊಬ್ರಿಗೆ ಬುದ್ಧಿ ಹೇಳ್ತಿರ್ತಾರೆ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಹಂಗಾಗುತ್ತಾ ಹಿಂಗಾಗುತ್ತಾ ಅಂಥೇಳಿ ಓಕೆನಾ ಆ ಬುದ್ಧಿ ಹೇಳಿರ್ತಾರಲ್ಲ ಅವರು ಒಂದಿನ ಬುದ್ಧಿ ಹೇಳಿಸ್ಕೊಂಡವ್ರ ಕಡೆ ಸಿಕ್ಕಾಕೊಂಡ್ಬಿಡ್ತಾರೆ ಆ ಬುದ್ಧಿ ಹೇಳಿರ್ತಾರಲ್ಲ ಅರ್ಥ ಆಗಲಿಲ್ಲ ಕ್ವಶನ್ ಇವಾಗ ನಾನು ನಿನಗೇನೋ ಬುದ್ಧಿ ಹೇಳ್ತಾ ಇದ್ದೀನಿ ಅದನ್ನ ನೀನು ಆಯ್ತು ಅಂತ ಸುಮ್ಮನೆ ಒಪ್ಕೊಂಡು ಹ್ಞೂ ಅಂತಿದ್ದೀನಿ ಓಕೆನಾ ಕೆಲವೊಬ್ರು ನಾನು ಯಾಕೆ ಇಕ್ಕಿ ಮಾತು ಕೇಳ್ಬೇಕು ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾರೆ ಓಕೆನಾ ಈಗ ಬುದ್ಧಿ ಹೇಳಿರ್ತಾರಲ್ಲ ಅವ್ರನ್ನ ಅದೇ ತರ ನಡ್ಕೋಬೇಕಲ್ವಾ ಹೌದಿಲ್ಲ ಅವರು ಆ ತರ ನಡ್ಕೊಂಡ್ರೆ ಅದಕ್ಕೊಂದು ಅವ್ರ ಬುದ್ಧಿ ಹೇಳಿದ್ಕನ ಒಂದು ಇದು ಇರ್ತೈತಿ ಬೆಲೆ ಬಟ್
ಬುದ್ಧಿ ಹೇಳ್ದವ್ರು ಹ್ಞೂ ಬುದ್ಧಿ ಹೇಳಿಸ್ಕೊಂಡವ್ರ ಕೈಯಾಗ ಸಿಕ್ಕಾಕೊಂಡ್ಬಿಡ್ತಾರ ಒಂದು ದಿವಸ. ಹ್ಞೂ ನೀ ಹೆಚ್ಚಿದಂಗೆಲ್ಲ ತಿಂದ್ಬಿಟ್ರೆ ಅದು ಜ್ಯೂಸ್ ಆಗಂಗೇ ಇಲ್ಲ. ಹಣ್ಣು ತಿಂದ್ಬಿಡು ಸುಮ್ಕ, ಜ್ಯೂಸ್ ಬೇಡ, ಹಣ್ಣ ತಿನ್ಬೇಕು. ಜ್ಯೂಸ್ ಕುಡಿಯೋದಕ್ಕಿಂತ ಜ್ಯೂಸು ಹೆಂಗಿರುತ್ತವ, ಅಸಹ್ಯ ಆಗತ್ತಿಲ್ಲ ಹಂಗೆ. ಇನ್ಸಿಡೆಂಟ್ ಆಯ್ತು ಒಂದು, ಏನು ಎತ್ತ ಅಂತ ಪೂರ್ತಿ ಹೇಳಕ್ ಹೋಗಂಗಿಲ್ಲ. ಇವಾಗ ಒಂದು ಇನ್ಸಿಡೆಂಟ್ ಆಯ್ತು. ಬುದ್ಧಿ ಹೇಳಿಸ್ಕೊಂಡವ್ರ ಮುಂದೆ ಅಸಹ್ಯ ಆಗಿ ಹೋದ್ರು. ಬುದ್ಧಿ ಹೇಳ್ದವ್ರು ಬುದ್ಧಿ ಹೇಳೋದಲ್ಲ, ಒಂಥರ ಇದು ಏನೋ ಕಮ್ಯಾಂಡ್ ಮಾಡ್ದಂಗೆ, ಆರ್ಡರ್ ಮಾಡ್ದಂಗೆ ಮಾಡಿದ್ರು. ಓಕೆನಾ? ಒಂದೊಂದು ಹತ್ತು ಪೂರ್ತಿ ಹಣ್ಣಾಗಿತ್ತು, ತೆಳಗ ಬೀಳ್ತೈತೆ ನೋಡೋದು. ಇದನ್ನು ಹಿಂದೆ ಕೆಡ್ತೀನಿ, ಇನ್ನೊಂದು ಸ್ವಲ್ಪ ಹಣ್ಣು ಆಗ್ಬೇಕಾಗಿತ್ತ ಏನು. ಬಟ್ ಚೆನ್ನಾಗೈತಿ. ಚೆನ್ನಾಗೈತೆ. ತಿಂದಿಲ್ಲ, ತಿಂದಿದ್ದಿ ಗೊತ್ತಿಲ್ಲ ಅಂತ ಹೇಳ್ತೀನ. ಮಾಡ್ಕೊಡಕತ್ತೀನಿ ನೋಡು, ಕೇಳಿದ್ಬಿಟ್ಲೆ. ಅದಕ್ಕೆ ದನ್ಕೊಂಬಂದಿರ್ತಿದ್ದಿ ಪಾಪ, ಗುಡ್ಡ ಬೆಟ್ಟ ಹತ್ತಿ ಕಸ ಕಿತ್ತು ಕಲ್ಲು ಎತ್ತಿ ನೋಡಿ ಆಟ ಆತದ. ಒಂದು ಹಣ್ಣು ಪೂರ್ತಿನೇ ಬೇಕಾಗತ್ತನ. ಚಮಚ ಇಲ್ಲಿಟ್ಟೆ ಸರಿ. ಒಂದು ಸ್ವಲ್ಪ ಹಾಲು ಸಕ್ಕರೆ ಹಾಕಿ ರುಬ್ಬಿ ಮಾಡಿದ್ರೆ ಮಸ್ತ್ ಆಕತಿ ಜ್ಯೂಸ್. ನಿಮ್ಮ ಅಪ್ಪಗೆ ಭಾಳ ಇಷ್ಟ ಇದೆ. ನಿನಗೆ ಕಲ್ಲಂಗಡಿ ಹಣ್ಣಿಂದ ಅದಿಲ್ಲ, ಬಟ್ ನನಗಿದು ಆರೆಂಜು ಇಲ್ಲಂದ್ರೆ ಮ್ಯಾಂಗೋ. ಆಪಲ್ ಮಿಲ್ಕ್ ಶೇಕ್ ಬರ್ತದೆ, ಆಪಲ್ ಮಿಲ್ಕ್ ಶೇಕ್ ಭಾಳ ಇಷ್ಟ ಆಕೈತಿ. ಇವೇ 2 ಹೋಳು ಹಾಕ್ತೀನಿ, ಇದನ್ನು ತಿಂದ್ರೆ ಆತ ಅದಿಲ್ಲ. ಶೀತನ ಸಕ್ಕರೆ ಬೆಲ್ಲ ಇದು ಸಕ್ಕರೆ ಒಂದು ಪೀಸ್ ತಿನ್ ನೋಡು. ಕಡಿಮೆ ಹಾಕ್ಲೇನು ಜಾಸ್ತಿ ಹಾಕಿ? ಒಂದು ಪೀಸ್ ತಿನ್ ನೋಡು. ಒಂದು ಪೀಸ್ ಅಂತಂದ್ರೆ ಒಂದು ಹಣ್ಣು, ಒಂದು ಹೋಳು ತಿನ್ನೋ. ಚೆನ್ನಾಗೈತೆ, ಸಾಕಲ್ಲ. ನೋಡ್ರಿ, ಈಗ ಹಾಲು ಹಾಕಿನಿ, ಒಂದು ಸ್ವಲ್ಪ ಅದಕ್ಕೆ ತಕ್ಕಂಥ ಒಂದು ಸ್ವಲ್ಪ ಸಕ್ಕರೆ ಹಾಕಿನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಕೋಲ್ಡಾಗಿ ಬೇಕು ಅಂದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡು ಮಾಡ್ಕೋಬೋದು. ನಮಗೇನು ಅಷ್ಟು ಐಸ್ ಕ್ಯೂಬ್ ಹಾಕ್ಕೋಣ ಅಷ್ಟು ಇಷ್ಟ ಆಗಲ್ಲ, ಸಾಕಿಷ್ಟೇ ರುಬ್ತೀನಿ. ಈಗ ಮಿಕ್ಸಿಗೆ ಹಾಕ್ತೀನಿ. ನೋಡಿರಿ, ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್. ಈಗ ಗ್ಲಾಸಿಗೆ ಹಾಕಾಕತ್ತೀನಿ. ಒಂದು ಸ್ವಲ್ಪ ಹಿಂಗಿದ್ರೆ ಅದು ಬಾಯಾಗ ಸಿಗುತ್ತಲ್ಲ, ಚೆನ್ನಾಗಿರ್ತೈತಿ. ತಗೋರ ತುಂಬ ಕುಡಿ. ಹೆಂಗಾಗೈತಿ? ಸಿಹಿ ಆಗೈತೆ? ಇನ್ನು ಒಂದೂವರೆ ಗ್ಲಾಸ್ ಹಾಕೈತೆನ. ಹಾಲು ಹಾಕಿದ್ರೆ ಚಲೋ ಆಕೈತೆ, ಅದಕ್ಕೆ ಹಾಲು ಹಾಕೀನಿ. ಜ್ಯೂಸ್ ಅನ್ಬೋದು, ಇಲ್ಲಾಂದ್ರೆ ಮಿಲ್ಕ್ ಶೇಕ್. ಜಾಸ್ತಿ ಏನೋ ಇದಿಲ್ಲಲ್ಲ ಪೀಸ್, ಎಲ್ಲರೂ ಒಂದೊಂದು ಅದ. ಚೆನ್ನಾಗೈತಿ. ಇಷ್ಟ ಆಯ್ತಾ? ಪುಣ್ಯವಂತಿ ನೀನು. ಏನು ಬಂದ್ಗುಟ್ಲೆ ಕೇಳಿದ್ದೆಲ್ಲ ಮಾಡಿಕೊಡ್ತೀನಿ. ಬಟ್ ನಮಗೆ ಆ ಅದೃಷ್ಟ ಇಲ್ಲ, ಅಲ್ಲಿಂದ ಇಲ್ಲಿವರೆಗೂ ಇಲ್ಲ. ಏನು ಯಾರೂ ಮಾಡಿಕೊಡಂಗಿಲ್ಲ. ನಮಗೆ ಬೇಕಂದ್ರೆ ನಾವೇ ಮಾಡ್ಕೋಬೇಕು.
ಏನಾಯಿತು? ಹಾಂ, ಓಕೆ. ನಾನು ಒಂದು ಸ್ವಲ್ಪ ಕುಡಿತೀನಿ, ನಾವ್ಯಾಗ ಒಂದು ಸ್ವಲ್ಪ ಕುಡಿಸಿ ಮತ್ತು ಕಂಟಿನ್ಯೂ ಮಾಡ್ತೀನಿ.